ಯಾರಾದರೂ ಚಿನ್ನ ಖರೀದಿ ಮಾಡೋ ಪ್ಲ್ಯಾನ್ನಲ್ಲಿದ್ದೀರಾ? ಚಿನ್ನ ಖರೀದಿ ಮಾಡೋ ಮುಂಚೆ ಸ್ವಲ್ಪ ಹುಷಾರಾಗಿರಬೇಕು. ಚಿನ್ನ ಖರೀದಿ ಮಾಡೋ ಮುಂಚೆ ಯಾಕೆ ಹುಷಾರಾಗಿರಬೇಕು ಎನ್ನುವುದಾಗಿ ನಾವು ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟ ಇದು. ಭರ್ತಿ 2 ಕೋಟಿ, ಹಾರ್ಡ್ ಕ್ಯಾಶ್ ಕೊಟ್ಟರು ಚಿನ್ನ ಸಿಗಲಿಲ್ಲ. ಕಡಿಮೆ ಬೆಲೆಗೆ ಚಿನ್ನ ಅಂತ ಹೇಳಿ ವಂಚಿಸ್ತಾರೆ, ಎಚ್ಚರ. ಚಿನ್ನ ಖರೀದಿ ಮಾಡೋ ಮುಂಚೆ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಭರ್ತಿ 2 ಕೋಟಿ ಹಾರ್ಡ್ ಕ್ಯಾಶ್ ಕೊಟ್ಟರು ಕೂಡ ಚಿನ್ನ ಸಿಗಲಿಲ್ಲ. ಇಲ್ಲಿ ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀವಿ ಅಂತೇಳಿ ಮಹಾ ಮೋಸವನ್ನ ಮಾಡಲಾಗಿದೆ. ದೊಡ್ಡ ಮಟ್ಟದ ವಂಚನೆಯನ್ನು ಕೂಡ ಮಾಡಲಾಗಿದೆ. ಒಂದಲ್ಲ, ಬರೋಬ್ಬರಿ 2 ಕೋಟಿ ಹಣ ಹಾರ್ಡ್ ಕ್ಯಾಶ್ ಕೊಟ್ಟರು ಕೂಡ ಚಿನ್ನವನ್ನ ಕೊಡಲೇ ಇಲ್ಲ. ಯಾರವರು ಚಿನ್ನವನ್ನ ಕೊಡದೆ ವಂಚನೆಯನ್ನ ಮಾಡಿದ್ದು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟ ಇದು. 2 ಕೋಟಿ ಹಣ ಕೊಟ್ಟಿದ್ರು. 2 ಕೋಟಿ, ಬರೋಬ್ಬರಿ 2 ಕೋಟಿ ಹಣ ಕೊಟ್ಟರು ಚಿನ್ನ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ, ಏನಾಯಿತು, ಹೇಗೆ ವಂಚಿಸಿದ್ರು, ಯಾರು ವಂಚನೆ ಮಾಡಿದ್ರು, ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ವಿವರವಾಗಿ ಹೇಳ್ತಾ ಹೋಗ್ತೀವಿ. ಇದು ಚಿನ್ನ ಖರೀದಿ ಮಾಡಬೇಕು ಎಂದುಕೊಂಡವರ ಸ್ಟೋರಿ. ಚಿನ್ನ ಖರೀದಿ ಮಾಡಬೇಕು ಅಂತೇಳಿ ಇದ್ದ ಬದ್ದ ಹಣವನ್ನೆಲ್ಲ ತಗೊಂಡು ಹೋಗಿದ್ರು. ಆದರೆ ಹಣ ಮಾತ್ರ ಕೊಟ್ಟರು, ಅವ್ರಿಗೆ ಚಿನ್ನ ಸಿಗಲೇ ಇಲ್ಲ. ಹಾಗೆಯೇ ಈ ವಂಚನೆ ಪ್ರಕರಣ ನಡೆದಿದ್ದಲ್ಲಿ ಯಾವ ರೀತಿಯಾಗಿ ಮೋಸ ಆಗಿದೆ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಬೆಂಗಳೂರಿನ MP ಜ್ಯುವೆಲರ್ಸ್ನಿಂದ ಮಹಾ ಮೋಸ ಆಗಿದೆ. 2 ಕೋಟಿ ವಂಚನೆಯನ್ನ ಚಿನ್ನದ ಅಂಗಡಿಯ ಮಾಲೀಕ ಮಾಡಿದ್ದಾನೆ. 2 ಕೋಟಿ ವಂಚನೆ ಇದೆ. ಮಾಲೀಕರಾದ ಇಂದ್ರಚಂದ್ ಮತ್ತು ಸವಿತಾ ರೆಡ್ಡಿಯಿಂದ ವಂಚನೆಯಾಗಿದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಸರ್ಜಾಪುರ ಮೂಲದ ಪುನೀತ್ 2 ಕೋಟಿ ಕಳೆದುಕೊಂಡ ಗ್ರಾಹಕ. HSR ಲೇಔಟ್ನ MP ಜ್ಯುವೆಲರ್ಸ್ ಮಾಲೀಕರ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಬೆಲೆ ಕಮ್ಮಿ ಆಗಿದ್ದಕ್ಕೆ ಮದುವೆಗೆ ಚಿನ್ನ ಖರೀದಿ ಮಾಡೋಕೆ ಪುನೀತ್ ಮುಂದಾಗಿದ್ರು. MP ಜ್ಯುವೆಲರ್ಸ್ ಬಳಿ ವೇಸ್ಟೇಜ್ ಕಡಿಮೆ ಅಂತೇಳಿ ನಂಬಿ ಖರೀದಿ ಮಾಡೋಕೆ ಮುಂದಾಗಿದ್ರು. ಬರೋಬ್ಬರಿ 2 ಕೋಟಿ ಹಣವನ್ನ ತಗೊಂಡು ಗ್ರಾಹಕ ಪುನೀತ್ ಕೊಟ್ಟಿದ್ರು. ಹಣ ಪಡೆಯುವಂತ ದೃಶ್ಯ ಪವರ್ ಟಿವಿಗೆ ಲಭ್ಯವಾಗಿದೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಹಣವನ್ನ ತೆಗೆದುಕೊಂಡಂತ ದೃಶ್ಯ ನಮ್ಮ ಬಳಿ ಇದೆ. ಬೆಂಗಳೂರಿನ MP ಜ್ಯುವೆಲರ್ಸ್ನಿಂದ ಆಗಿರುವಂತ ಮಹಾ ಮೋಸ. 2 ಕೋಟಿ ವಂಚನೆ ಮಾಡಿದ್ದಾರೆ. ಪುನೀತ್ ಎನ್ನುವಂತ ವ್ಯಕ್ತಿ ಚಿನ್ನದ ಬೆಲೆ ಕಮ್ಮಿ ಆಯಿತು, ಚಿನ್ನ ತಗೊಳ್ಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. 2 ಕೋಟಿ ಹೊಂದಿಸಿ ಹಾರ್ಡ್ ಕ್ಯಾಶ್ ಅನ್ನು ತಗೊಂಡೋಗಿ ಚಿನ್ನದ ಅಂಗಡಿ ಮಾಲೀಕನಿಗೆ ಕೊಡ್ತಾರೆ. ಸುಮಾರು 2 ಕೋಟಿ ಹಣಕ್ಕೆ ಚಿನ್ನದ ವ್ಯಾಪಾರ ಮಾಡಿದ್ರು. ನಾಳೆ ಬಂದು ಚಿನ್ನ ತಗೊಳ್ಳಿ ಅಂತ ಚಿನ್ನದ ಅಂಗಡಿ ಮಾಲೀಕ ಹೇಳಿದ್ದ. ಮಾರನೇ ದಿನ ಬಂದು ಕೇಳಿದ್ರೆ ಚಿನ್ನ ಕೊಡದೆ ವಂಚನೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಲೀಗಲ್ ಸಮಸ್ಯೆ ಬರಬಾರ್ದು ಅಂತ ಹೇಳಿ ಕ್ಯಾಶ್ ಮೂಲಕ ವ್ಯವಹಾರವನ್ನ ಮಾಡಿದ್ರು. HSR ಪೊಲೀಸ್ ಠಾಣೆಗೆ ತೆರಳಿ ಪ್ರಕರಣವನ್ನ ಪುನೀತ್ ದಾಖಲು ಮಾಡಿದ್ದಾರೆ. FIR ದಾಖಲಾದರೂ ಕೂಡ ಆರೋಪಿಯನ್ನ ಬಂಧಿಸದೆ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿರುವಂತ ಆರೋಪ ಕೇಳಿಬಂದಿದೆ. ಬೆಂಗಳೂರು HSR ಲೇಔಟ್ ಪೊಲೀಸರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೂಡ ಕೇಳಿಬಂದಿದೆ. ಹಾರ್ಡ್ ಕ್ಯಾಶ್ ಕೊಟ್ಟಿದ್ದು 2 ಕೋಟಿ. MP ಜ್ಯುವೆಲರ್ಸ್ ಹೆಸರಿನ ಚಿನ್ನದ ಅಂಗಡಿಯವರು ಮಾಡಿರುವಂಥ ಮೋಸ ಇದು. ಹಾಗೆಯೇ ಒಂದು ಕಡೆಯಲ್ಲಿ ಅವರು ಹಣ ಕೊಡ್ತಾ ಇರುವಂಥ ದೃಶ್ಯ ಇದೆಯಲ್ಲ, ಅದು ಕೂಡ ಸಿಕ್ಕಿದೆ. ಮೊದಲೇದಾಗಿ ಚಿನ್ನದ ಬೆಲೆ ಕಮ್ಮಿ ಆಯಿತು ಅಂತೇಳಿ ಚಿನ್ನ ತಗೊಳ್ಳೋ ಪ್ಲ್ಯಾನಲ್ಲಿರ್ತಾರೆ. 2 ಕೋಟಿ ಹಣ ತಗೊಂಡೋಗಿ ಇಂದ್ರಚಂದ್ ಮತ್ತು ಸವಿತಾ ರೆಡ್ಡಿಗೆ ಕೊಡ್ತಾರೆ. ನಾವು HSR ಲೇಔಟಲ್ಲಿರೋ MP ಜ್ಯುವೆಲರ್ಸ್ ಅಂಗಡಿನಲ್ಲಿ ಚಿನ್ನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಪರಿಚಯಸ್ಥರು ಸವಿತಾ ಅವರಿಂದ, ಗೋಪ್ಸಂದ್ರ ನಿವಾಸಿ ಅವರು ನಾವೆಲ್ಲನೂ ರಿಲೇಟಿವ್ ಆ್ಯಕ್ಚುಲಿ. ಅವ್ರ ಮುಖಾಂತರ ನಾವು ಚಿನ್ನ ಪರ್ಚೇಸ್ ಮಾಡಬೇಕಂತ 26ನೇ ತಾರೀಕು ದುಡ್ಡೆಲ್ಲ ಅರೇಂಜ್ ಮಾಡಿಕೊಂಡು ನಾವು ಅವ್ರ ಮನೆ ಹತ್ರ ಹೋಗಿದ್ವಿ. ಬಟ್ ರಾತ್ರಿ ಒಂದು 7:30, 8, 9 ಗಂಟೆ ಆಗೋದ್ರಿಂದ ಇವತ್ತು ಹೋಗೋದು ಬೇಡ, 27ನೇ ತಾರೀಕು ಹೋಗೋಣ ಅಂತ ಹೇಳ್ಬಿಟ್ಟು 27ನೇ ತಾರೀಕು ಪ್ಲ್ಯಾನ್ ಮಾಡಿ 10:15ಗೆ ನಾವು ಮನೆ ಬಿಟ್ಟು ಕರೆಕ್ಟಾಗಿ 12 ಗಂಟೆಗೆ MP ಜ್ಯುವೆಲರ್ಸ್ ಅಂಗಡಿ ಹತ್ರನೂ ಹೋದ್ವಿ ಚಿನ್ನ ಖರೀದಿ ಮಾಡೋಣ ಅಂತೇಳಿ. ಬಟ್ ಕಾರಲ್ಲಿ ಹೋಗಬೇಕಾದ್ರೆ ಹೊಸಬ್ರು ನೋಡಿದ್ರೆ ಅವ್ರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾರೆ ಮತ್ತು ಅವ್ರು ಭಯ ಬೀಳ್ತಾರೆ. ನಮ್ಮ ಹತ್ರ ಅಷ್ಟೊಂದು ಚೆನ್ನಾಗಿ ಮಾತಾಡೋದಿಲ್ಲ. ಸೊ ಅದರಿಂದ ಬಂದ್ಬಿಟ್ಟು ದುಡ್ಡೆಲ್ಲನೂ ಒಳಗಡೆ ತೊಗೊಂಡೋಗಿ ಕೌಂಟ್ ಮಾಡಿ ಎಲ್ಲನೂ ಮಾಡಿದ್ದಾರೆ. ಅವರು ಒಳಗಡೆ 2 ಕೋಟಿ ರೂಪಾಯಿ ದುಡ್ಡು ತೊಗೊಂಡೋಗಿದ್ದಾರೆ. 2 ಕಾಟನ್ ಬಾಕ್ಸಲ್ಲಿ, ಒಂದು ಕಾಟನ್ ಬಾಕ್ಸಲ್ಲಿ 90 ಲಕ್ಷ, ಇನ್ನೊಂದು ಕಾಟನ್ ಬಾಕ್ಸಲ್ಲಿ 90 ಲಕ್ಷ, ಒಂದು ಬ್ಯಾಗಲ್ಲಿ 20 ಲಕ್ಷ. ಇಷ್ಟು ದುಡ್ಡು ಒಳಗಡೆ ತೊಗೊಂಡೋದ್ಮೇಲೆ ಒಂದು ಗಂಟೆ ಆದಮೇಲೆ ಹೊರಗಡೆ ಬರ್ತಾರೆ. ನಾನೇ ಅವ್ರು ಎಷ್ಟೊತ್ತಿಗೂ ಹೊರಗಡೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತೀನಿ. ದುಡ್ಡೆಲ್ಲ ಕರೆಕ್ಟಾಗಿದೆ ಏನು ಅಂತ ಕೇಳಿದಾಗ ಸವಿತಾ ಅವರೇ ಹೇಳ್ತಾರೆ ದುಡ್ಡೆಲ್ಲ ಕರೆಕ್ಟಾಗಿದೆ ಅಂತೇಳಿ. ಅದಾದ ನಂತರ ಅವರು ಹೊರಗಡೆ ಬಂದ ಮೇಲೆ ಅವ್ರೇನು ಹೇಳ್ತಾರೆ, ಒಂದು ಊಟ ಮಾಡ್ಕೊಂಡು ಬಂದುಬಿಡಿ, ಮಧ್ಯಾಹ್ನ 3:30 ಹಂಗೆ ಅವ್ರು ಸಿಗ್ತಾರಂತೆ, ಆಮೇಲೆ ಬೇಕಾದ್ರೆ ನಾವು ಇದು ಮಾಡ್ಕೊಳ್ಳೋಣ ತಗೊಳ್ಳೋಣ ಅಂತ ಹೇಳಿದರು.
ಆ್ಯಕ್ಚುಲಿ ನಾವು ಹೋಗಿದ್ದ ಪರ್ಪಸ್ ಏನಂದರೆ ಆ ವಾರದಲ್ಲಿ ಬಂದುಬಿಟ್ಟು 12,700 ರೂಪಾಯಿ ಚಿನ್ನ ರೇಟ್ ಇತ್ತು. ಆ ರೇಟ್ ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬರೋಬ್ಬರಿ 2 ಕೋಟಿ ರೂಪಾಯಿಯನ್ನ ಇಲ್ಲಿ ವಂಚನೆ ಮಾಡಲಾಗಿದೆ. ಈ ವಂಚನೆ ಪ್ರಕರಣದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಯಾವ ನಂಬಿಕೆ ಮೇಲೆ ಇವರು 2 ಕೋಟಿ ಹಣವನ್ನ ಚಿನ್ನದ ಅಂಗಡಿಯವರು ಕೊಟ್ಟಿದ್ರು? ಸಂಪತ್, ಏನು ಕೊಂಸಂದ್ರ ಮೂಲದ ಪುನೀತ್ ಎನ್ನುವಂತಹವರು ಕೃಷಿಕರಾಗಿರ್ತಾರೆ. ಅವರು ಕೃಷಿಯನ್ನು ಮಾಡ್ತಾ ಜೀವನ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಜಮೀನು ಖರೀದಿ ಕೂಡ ಮಾಡಿರ್ತಾರೆ. ಆದರೆ ಈಗ ಚಿನ್ನದ ಬೆಲೆ ಕಡಿಮೆ ಇರೋದ್ರಿಂದಾಗಿ ಚಿನ್ನವನ್ನು ಮೇಲೆ ಹೂಡಿಕೆ ಮಾಡೋಣ ಅಂತ ಹೇಳಿ ಅವರು ಚಿನ್ನವನ್ನು ಖರೀದಿ ಮಾಡೋಕ್ಕೆ ಮುಂದಿರ್ತಿರ್ತಾರೆ. ಆಗ ಈ ಸವಿತಾ ರೆಡ್ಡಿ ಅನ್ನುವಂಥವ್ರು ಕೂಡ ಪರಿಚಯ ಆಗ್ತಾರೆ. ಅವ್ರ ಮುಖಾಂತರವಾಗಿ ಚಿನ್ನವನ್ನು ಖರೀದಿ ಮಾಡಬೇಕಂತ ಹೇಳಿದಂತ ಆಗ ಇವರು ಕೂಡ MP HSR ಲೇಔಟ್ನಲ್ಲಿರುವಂಥ MP ಜ್ಯುವೆಲರ್ಸ್ ಮಾಲೀಕರು ಸ್ನೇಹಿತರಾಗಿದ್ದಾರೆ. ಆ ಚಿನ್ನದ ಕಡಿಮೆ ಬೆಲೆಗೆ ಕೊಡ್ತಾರೆ, ವೇಸ್ಟೇಜ್ ಕಡಿಮೆ ಇರುತ್ತೆ, ಮತ್ತೆ ಮೇಕಿಂಗ್ ಚಾರ್ಜ್ ಏನಿರುತ್ತೆ ಅವೆಲ್ಲವನ್ನು ಕೂಡ ಕಡಿಮೆ ಬೆಲೆಗೆ ಮಾಡಿಕೊಡ್ತಾರೆ, ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಕೊಡ್ತಾರೆ ಪರಿಚಯಸ್ಥರಂತ ಹೇಳಿ ನಂಬಿಸ್ತಾರೆ. ಅದರಂತೆ ಕೂಡ ಪುನೀತ್ ಅವರು ಕೂಡ ಏನೋ ಒಂದು 2 ಕೋಟಿ ರೂಪಾಯಿ ಹಣದಷ್ಟು ಒಂದು ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಅವ್ರ ಜೊತೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಹಣವನ್ನ 3 ಕಾಟನ್ ಬಾಕ್ಸ್ಗಳಲ್ಲಿ 2 ಕೋಟಿ ಹಣವನ್ನ ತೆಗೆದುಕೊಂಡು ಬಂದು ಜ್ಯುವೆಲರ್ಸ್ ಮುಂದೆ ಬರ್ತಾರೆ. ಆಗ ಹಣವನ್ನು ಕೂಡ ಈ ಸಿಬ್ಬಂದಿ ಮತ್ತೆ ಈ ಓನರ್ ಏನಿದ್ದಾರೆ ಎಲ್ಲರೂ ಕೂಡ ಹೊರಗಡೆ ತೆಗೆದುಕೊಂಡು ಹೋಗಿ ಒಳಗಡೆ ಕೌಂಟ್ ಮಾಡ್ತಾರೆ. ಎಲ್ಲ ಹಣ ಸರಿ ಇದೆ ಅಂತ ಹೇಳ್ತಾರೆ. ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ, ಊಟ ಮುಗಿಸ್ಕೊಂಡು ಆ ಬಳಿಕ ವ್ಯವಹಾರ ಮಾತಾಡೋಣ, ಏನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಹೇಳ್ತಾರೆ. ಅದರಂತೆ ಪುನೀತ್ ಅವರು ಕೂಡ ಹೋಗಿ ವಾಪಸ್ ಬಂದ ನಂತರ ಮಾಲೀಕರು ಇರೋದಿಲ್ಲ, ಸವಿತಾ ರೆಡ್ಡಿ ಅವರು ಕೂಡ ಇರೋದಿಲ್ಲ. ಆಗ ಅವ್ರು ಹೇಳ್ತಾರೆ ಮರುದಿನ ಬನ್ನಿ ಚಿನ್ನವನ್ನು ಖರೀದಿ ಮಾಡಿ ಅಂತ ಹೇಳ್ತಾರೆ. ಆದ್ರೆ ನೆಕ್ಸ್ಟ್ ಡೇ ಸವಿತಾ ರೆಡ್ಡಿ ಅವರು ಅವ್ರ ಜೊತೆ ಬರೋದಿಲ್ಲ. ನಮ್ಮ ಸ್ನೇಹಿತರ ಒಂದು ಸಂಬಂಧಿಕರು ತೀರ್ಕೊಂಡಿದ್ದಾರೆ, ಅಲ್ಲಿಗೆ ಹೋಗ್ಬೇಕಾಗಿದೆ, ನನ್ನ ಸ್ನೇಹಿತರು ಬರ್ತಾರೆ, ಅವ್ರ ಜೊತೆ ಹೋಗಿ ಅಂತ ಹೇಳಿ. ಆದ್ರೆ ಒಳಗಡೆ ಬಂದಂತ ಸಂದರ್ಭದಲ್ಲಿ ಈ ಜ್ಯುವೆಲರ್ ಶಾಪ್ ನಲ್ಲಿ ಇದ್ದಂತಹ ಒಂದು ಬಜರಂಗಿ ಎನ್ನುವಂತಹ ಮ್ಯಾನೇಜರ್ ಏನಿದ್ದಾರೆ ಅವರು ಸರಿಯಾದ ರೀತಿಯಂತೆ ರೆಸ್ಪಾನ್ಸ್ ಮಾಡೋದಿಲ್ಲ. ಸೊ ಆಗ ಅವರು ಫೋನ್ ಮಾಡಿದಂತ ವೇಳೆಯಲ್ಲಿ ಏನು ಒಂದು MP ಜ್ಯುವೆಲರ್ಸ್ ಮಾಲೀಕರು ಇಂದ್ರ ಇದ್ದಾರೆ, ನನಗೆ ಸ್ನೇಹಿತರಾಗಿದ್ದಾರೆ, ಅವ್ರು ಆ ತರ ಮೋಸ ಮಾಡೋದಿಲ್ಲ, ಕೊಡ್ತಾರೆ, ನಾನು ಬಂದ ನಂತರ ಹೋಗಿ ಚಿನ್ನ ಖರೀದಿ ಮಾಡೋ ಅಂತ ಹೇಳಿ ಸವಿತಾ ಅವರು ಕೂಡ ಪುನೀತ್ ಅವರಿಗೆ ಒಂದು ಭರವಸೆಯನ್ನು ಕೊಡ್ತಾರೆ. ಅದಾದ ಬಳಿಕ ಅವ್ರ ಮಾತನ್ನು ನಂಬಿ ವಾಪಸ್ ಬರ್ತಾರೆ. ಹೀಗೆ 2-3 ದಿನಗಳ ಕಾಲ ಅಂಗಡಿ ಬಳಿ ಹೋಗಿ ಬಂದ್ರು ಕೂಡ ಅವ್ರು ಸಿಕ್ಕಿರೋದಿಲ್ಲ. ಹೀಗೆ ಅವರು ಹಣವನ್ನ ಕೊಡ್ತೀನಿ, ಹಣವನ್ನ ತೆಗೆದುಕೊಂಡು ಚಿನ್ನ ಕೊಡದೆ ಈ ರೀತಿ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರು ದಾಖಲಾಗಿದೆ. ಆದ್ರೆ ಪೊಲೀಸರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡು ಏನು ಹಣವನ್ನು ಕೊಟ್ಟಿದ್ದೇವೆ ಅದಕ್ಕೆ ಸರಿಯಾದ ರೀತಿ ಚಿನ್ನವನ್ನು ಕೊಡಬೇಕಂತ ಹೇಳಿ ಮನವಿಯನ್ನು ಮಾಡ್ತಾ ಇರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.